ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಸ್ನೇಹಿತರೆ ಮೇ 1ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ. ಹುಣ್ಣಿಮೆ ಇದೆ, ಮೇ 1ನೇ ತಾರೀಕು ಸ್ನೇಹಿತರೆ, ಬುದ್ಧ ಹುಣ್ಣಿಮೆ ಅಥವಾ ವೈಶಾಖ ಪೂರ್ಣಿಮೆ ಇದೆ. ಈ ಹುಣ್ಣಿಮೆಯ ದಿನದಿಂದ ತುಲಾ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಿದರೆ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು, ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡನ್ನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಶಾಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಕುಬೇರರಾಯ ನಮಃ, ಓಂ ನಮಃ ಸೂರ್ಯದೇವರಾಯ ನಮಃ ಅಂತ ಕಮೆಂಟ್ ಮಾಡಿ. ಸೂರ್ಯನ ಅನುಗ್ರಹದಿಂದ, ಕುಬೇರನ ಅನುಗ್ರಹದಿಂದ, ಶಿವನ ಕೃಪೆಯಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ತುಲಾರಾಶಿಯವರು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮೇ ತಿಂಗಳಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಮೇ 2026 ನಿಮ್ಮ ಧೈರ್ಯದ ಹೋರಾಟದ ಮನೋಭಾವ ಮತ್ತು ಸಾರ್ವಜನಿಕ ಸಂಪರ್ಕಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ತಿಂಗಳ ಆರಂಭದಲ್ಲಿ ಹುಣ್ಣಿಮೆ ಇರುವ ಕಾರಣ ನಿಮ್ಮ ಯೋಗಕಾರಕ ಶನಿ ಮತ್ತು 2 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳ ನಿಮ್ಮ 6ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸೇರುತ್ತಾರೆ. 6ನೇ ಮನೆಯಲ್ಲಿ ಶತ್ರು, ರೋಗ, ಋಣಸ್ಥಾನ ಅಂತಲೇ ಹೇಳಬಹುದು. ಪಾಪದ ಗ್ರಹಗಳ ಸಂಚಾರವು ಶತ್ರುಗಳನ್ನು ನಾಶ ಮಾಡಲು, ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲು ಮತ್ತು ಸಾಲಗಳನ್ನು ತೀರಿಸಲು ಅತ್ಯಂತ ಮಂಗಳಕರವಾಗಿದೆ. ಕಚೇರಿಯಲ್ಲಿ ಅಥವಾ ಸ್ಪರ್ಧೆಯಲ್ಲಿ ನಿಮ್ಮ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ನಿಮ್ಮನ್ನು ಒಬ್ಬ ಸ್ಪಷ್ಟ ವಿಜೇತರನ್ನಾಗಿ ಎದ್ದು ಕಾಣುವಂತೆ ಮಾಡುತ್ತದೆ. ಮತ್ತೊಂದೆಡೆ ಮೇ 5ರಂದು 11ನೇ ಮನೆಯ ಲಾಭಾಧಿಪತಿಯಾದ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದು ವ್ಯಾಪಾರ ಮಾಲೀಕರಿಗೆ ಒಂದು ಸುವರ್ಣಾವಕಾಶವಾಗಿದೆ. ಇದು ಸಮಾಜದಲ್ಲಿ ದೊಡ್ಡ ಕೀರ್ತಿ ಮತ್ತು ಲಾಭವನ್ನು ತರುತ್ತದೆ. ಅದಿಯಾಗೋ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಸ್ನೇಹಿತರೆ ಇದೇ ತಿಂಗಳಲ್ಲಿ 8ನೇ ಮನೆಗೆ ತನ್ನ ಸ್ವಂತ ರಾಶಿಯಾದ ವೃಷಭಕ್ಕೆ ಚಲಿಸುವುದರಿಂದ ಹಠಾತ್ ವೈಯಕ್ತಿಕ ಬದಲಾವಣೆಗಳು ಅಥವಾ ರಹಸ್ಯದ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳ ಸಂಚಾರದಿಂದ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ, ಅದರಿಂದ ಆಗುವಂತಹ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ನೀಡಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ವ್ಯಾಪಾರ, ವ್ಯವಹಾರ, ಸ್ವಂತ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಪಾಲುದಾರಿಕೆಯ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ವ್ಯಾಪಾರ ಮಾಲೀಕರಿಗೆ ಇದನ್ನು ಸ್ನೇಹಿತರೆ ಸಾಕಷ್ಟು ಈ ತಿಂಗಳನ್ನು ಸ್ನೇಹಿತರೆ ಬೂಮ್ ಪೀರಿಯಡ್ ಎಂದು ಕೂಡ ಬಣ್ಣಿಸಬಹುದು. 11ನೇ ಮನೆಯ ಲಾಭಾಧಿಪತಿಯಾದ ಸೂರ್ಯನು 7ನೇ ಮನೆಯಲ್ಲಿ ಅಂದರೆ ವ್ಯಾಪಾರದ ಮನೆ ಉಚ್ಚ ಸ್ಥಿತಿಯನ್ನು ಸಾಧಿಸುವುದು ಭಾರಿ ಅದೃಷ್ಟ ಸಂಕೇತವಾಗಿದೆ. ಇದು ನಿಮಗೆ ಸರ್ಕಾರಿ ಟೆಂಡರ್ಗಳು, ಪ್ರಮುಖ ಕ್ಲೈಂಟ್ಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ದೊಡ್ಡ ಗುತ್ತಿಗೆಗಳನ್ನು ತರುತ್ತದೆ. ನಿಮ್ಮ ಬ್ರ್ಯಾಂಡ್ 10 ಪಟ್ಟು ಗುಣಿಸಲ್ಪಡುತ್ತದೆ. ಅದಿಯಾಗೂ ಒಂದು ಸಣ್ಣ ಎಚ್ಚರಿಕೆ ಏನಂದರೆ, 7ನೇ ಮನೆ ವ್ಯಾಪಾರಾಧಿಪತಿಯಾದ ಮಂಗಳನು 7ನೇ ಮನೆಯಲ್ಲಿ ಸ್ನೇಹಿತರೆ 6ನೇ ಮನೆಯಲ್ಲಿ ರೋಗ ವಿವಾದಗಳ ಮನೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸಂಚರಿಸುವುದರಿಂದ ಲಾಭದ ಹಂಚಿಕೆಗೆ ಸಂಬಂಧಿಸಿದಂತೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಇರಬಹುದು. ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಅಹಂಕಾರದ ಭಾವನೆ ಮೂಡಬಹುದು. ಇದನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡರೆ ನಿಮ್ಮ ವ್ಯಾಪಾರವು ಅಡೆತಡೆ ಇಲ್ಲದೆ ಸಾಗುತ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಮೇ 1ರಿಂದ
ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಹಣಕಾಸಿನ ಬಗ್ಗೆ ಹೇಳೋದಾದರೆ, ಮೇ 1ನೇ ತಾರೀಕು ವೈಶಾಖ ಪೂರ್ಣಿಮೆಯ ದಿನದಂದು ಆರ್ಥಿಕವಾಗಿ ಈ ತಿಂಗಳಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗಮನಾರ್ಹ ಪ್ರಗತಿಯನ್ನು ದಾಖಲಿಸುತ್ತದೆ. 2ನೇ ಧನಾಧಿಪತಿಯಾದ ಮಂಗಳನು 6ನೇ ಮನೆಯಲ್ಲಿ ಇರುವುದರಿಂದ ಇದು ಋಣಸ್ಥಾನ. ಹಳೆಯ ಸಾಲಗಳನ್ನು ತೀರಿಸಲು ನೀವು ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ವರ್ತಿಸಿದರೆ ಇತರರಿಗೆ ನೀಡಿದ ಕೈ ಸಾಲದ ಹಣವು ವಸೂಲಿಯಾಗುತ್ತದೆ ಸ್ನೇಹಿತರೆ. ಬೇರೆಯವರಿಗೆ ಕೊಟ್ಟಿದ್ದ ಹಣ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯನು ನಿಮ್ಮ ಲಗ್ನದ ಮೇಲೆ ನೇರ ದೃಷ್ಟಿ ಸ್ನೇಹಿತರೆ ಬೀರುವುದು ಮತ್ತು ಆತನು 11ನೇ ಮನೆಯ ಲಾಭಾಧಿಪತಿಯಾಗಿರುವುದರಿಂದ ಸಂಪತ್ತಿನ ಅನಿರೀಕ್ಷಿತ ಅರಿವನ್ನು ಖಚಿತಪಡಿಸುತ್ತದೆ. ಇದಲ್ಲದೆ ಮೇ ತಿಂಗಳ ದ್ವಿತೀಯಾರ್ಧದಲ್ಲೂ ಕೂಡ ಲಗ್ನಾಧಿಪತಿಯಾದ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮ್ಮ ಜೀವನ ಸಂಗಾತಿಯ ಮೂಲಕ ಅಥವಾ ವಿಮೆ ಪಿತ್ರಾರ್ಜಿತ ಆಸ್ತಿಗಳ ರೂಪದಲ್ಲಿ ಹಠಾತ್ ಆರ್ಥಿಕ ಲಾಭಗಳನ್ನು ತರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ತುಲಾರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿಗಳನ್ನು ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಚಿನ್ನಾಭರಣವನ್ನು ಖರೀದಿ ಮಾಡುವುದು ಸ್ನೇಹಿತರೆ ಉತ್ತಮ ದಿನ ಅಂತಲೇ ಹೇಳಬಹುದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಇದೆಲ್ಲ ನಿಮಗೆ ಉಪಯುಕ್ತವಾಗಬೇಕು, ನಿಮಗೆ ಸಹಾಯಕ್ಕೆ ಆಗಬೇಕು ಅಂದರೆ ಈ ವಸ್ತುಗಳನ್ನು ಖರೀದಿ ಮಾಡಿ. ಬೇಡದ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಆನ್ಲೈನಲ್ಲಿ ಅತಿಯಾದ ಬಟ್ಟೆ ಶಾಪಿಂಗನ್ನು ಮಾಡದಿದ್ದೀರಿ. ಇದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಬಹಳಷ್ಟು ಕಷ್ಟವಾಗುತ್ತದೆ. ಇನ್ನು ಸಾಲ ತೆಗೆದುಕೊಳ್ಳುವುದಕ್ಕೆ ಕೊಡುವುದಕ್ಕೆ ಈ ತಿಂಗಳು ಉತ್ತಮವಲ್ಲ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಈ ತಿಂಗಳು ಗ್ರಹಗಳ ಸಂಚಾರವು ಉದ್ಯೋಗಸ್ಥ ವೃತ್ತಿಪರರಿಗೆ ಸ್ನೇಹಿತರೆ ಅಪಾರ ಪ್ರಾಬಲ್ಯವನ್ನು ನೀಡುತ್ತದೆ. 6ನೇ ಮನೆಯು ಸೇವೆಯ ಮನೆ, ಉದ್ಯೋಗದ ಮನೆಯಾಗಿದೆ. ಇಲ್ಲಿ ಯೋಗಕಾರಕ ಶನಿ ಮತ್ತು ಮಂಗಳನ ಸಂಯೋಗದಿಂದ ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ದೃಢ ನಿಶ್ಚಯ ಮತ್ತು ಕಾರ್ಯಕ್ಷಮತೆಯಿಂದ ಬೆರಗಾಗುತ್ತಾರೆ. ಸ್ಥಗಿತಗೊಂಡಿದ್ದ ಅಥವಾ ಸಂಕೀರ್ಣವಾದ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಮುಂಚೂಣಿಯಲ್ಲಿರುತ್ತೀರಿ. ನಿಮ್ಮ ವಿರುದ್ಧ ಪಿತೂರಿ ನಡೆಸುವವರು ಸಹ ನಿಮ್ಮ ಎದುರು ತಲೆಬಾಗುತ್ತಾರೆ ಸ್ನೇಹಿತರೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಪಿತೂರಿಯನ್ನು ನಡೆಸಬಹುದು. ನಿಮ್ಮ ಮೇಲಧಿಕಾರಿಯಲ್ಲಿ ಸ್ನೇಹಿತರೆ ಅದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಈ ಸಮಯ ನಿಮ್ಮದಾಗಿದೆ. ಏಕೆಂದರೆ ಮೇ ತಿಂಗಳಲ್ಲಿ ಸೂರ್ಯನು ಸ್ನೇಹಿತರೆ 7ನೇ ಮನೆಯಲ್ಲಿ ಉಚ್ಚನಾಗುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಆದಿಯಾಗೋ 9ನೇ ಅಧಿಪತಿಯಾಗಿರುವ ಭಾಗ್ಯಾಧಿಪತಿ ಬುಧನು ನೀಚನಾಗಿರುವುದರಿಂದ ಅದೃಷ್ಟಕ್ಕಿಂತ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮನ್ನು ಹೆಚ್ಚು ರಕ್ಷಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದೆ ನಿಮ್ಮ ಕೆಲಸದತ್ತ ಗಮನ ಹರಿಸಿದರೆ ಬಡ್ತಿ ಪ್ರಮೋಷನ್ ಖಚಿತ ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ಲಾಭ ನಿಮ್ಮದಾಗಿರಲಿದೆ ಸ್ನೇಹಿತರೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ತಲೆಬಾಗಲಿದ್ದಾರೆ, ನಿಮ್ಮ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲಿದ್ದಾರೆ ಅಂತಲೇ ಹೇಳಬಹುದು. ನಿಮಗೆ ಎಷ್ಟೇ ಕಷ್ಟ ನೀಡಿದರೂ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಉನ್ನತ ಮಟ್ಟಕ್ಕೆ ಸ್ನೇಹಿತರೆ ಪ್ರಮೋಷನ್ ಬಡ್ತಿ ಇವೆಲ್ಲವೂ ಸಿಗಲಿದೆ. ನಿಮ್ಮ ಕೆಲಸದ ಬಗ್ಗೆ ಗಮನವಿರಲಿ. ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು ಉತ್ತಮ. ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕೆರಿಯರಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀಡಲಿದೆ ಗ್ರಹಗಳು. ಇನ್ನು ಸಾಕಷ್ಟು ಓನಾಗಿ ಕಮೆಂಟ್ ಮಾಡ್ತಾ ಇರ್ತೀರಾ, ಈ ವಿಡಿಯೋಗಳಿಗೂ ಕಮೆಂಟ್ ಮಾಡ್ತಾ ಇರ್ತೀರಾ. ತುಲಾರಾಶಿಯವರಿಗೆ ಮದುವೆ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ. ಖಂಡಿತವಾಗಿಯೂ ಮದುವೆ ಯೋಗ ಇದೆ. ಸಂತಾನ ಬಗ್ಗೆ ಕೂಡ ಇದೆ ಸ್ನೇಹಿತರೆ. ಹೊಸ ಜೋಡಿಗಳಿಗೆ ಸ್ನೇಹಿತರೆ ಸಂತಾನದ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ, ಶುಭ ವಾರ್ತೆಯನ್ನು ಅಂತಲೇ ಹೇಳಬಹುದು. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ 7ನೇ ಮನೆಯಲ್ಲಿ ಸಂಗಾತಿಯ ಮನೆ, ಉಚ್ಚ ಸೂರ್ಯ ಮತ್ತು 6ನೇ ಮನೆಯಲ್ಲಿ ಶತ್ರುಗಳ ಮನೆ ಅಂತಲೇ ಹೇಳಬಹುದು. 7ನೇ ಅಧಿಪತಿಯಾಗಿರುವ ಮಂಗಳನು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರವಾದ ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕಾರಕ್ಕಾಗಿನ ಹೋರಾಟವನ್ನು ಉಂಟು ಮಾಡುತ್ತದೆ. ನಾನು ಹೇಳಿದ್ದನ್ನೇ ನೀನು ಕೇಳಬೇಕು ಎಂಬ ನಿಮ್ಮ ವರ್ತನೆಯು ಗಂಡ ಹೆಂಡತಿಯ ನಡುವೆ ತಪ್ಪು ಗ್ರಹಿಕೆಗಳು ಕಾರಣವಾಗಬಹುದು.
ಒಬ್ಬರಿಗೊಬ್ಬರು ಸ್ಪೇಸ್ ಕೊಡುವುದು ಬಹಳ ಮುಖ್ಯ ಸ್ನೇಹಿತರೆ. ಈ ಹಠಮಾರಿತನವನ್ನು, ಈ ಈಗೋವನ್ನು ಬಿಡಬೇಕಾಗುತ್ತದೆ. ಏಕೆಂದರೆ ತುಲಾರಾಶಿಯವರು ಸ್ನೇಹಿತರೆ, ಈ ಹಠವನ್ನು ಬಿಟ್ಟರೆ ಮಾತ್ರ ನಿಮ್ಮ ವೈವಾಹಿಕ ಜೀವನವಾಗಲಿ, ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ಒಂದು ಬಾಂಧವ್ಯ ಇರಲಿದೆ. ಇಲ್ಲಾಂದರೆ ನಿಮ್ಮಿಬ್ಬರ ನಡುವೆ ಒಂದು ಬಿರುಕು ಮೂಡಲಿದೆ ಅಂತಲೇ ಹೇಳಬಹುದು. 9ನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಒದಗಿಸುತ್ತದೆ. 8ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗಿನ ದೈಹಿಕ ಅನ್ಯೂನ್ಯತೆಯನ್ನು ಹೆಚ್ಚಿಸುತ್ತದೆ, ಹಳೆಯ ಜಗಳಗಳನ್ನು ಬಗೆಹರಿಸುತ್ತದೆ ಮತ್ತು ಪ್ರಣಯಭರಿತ ವಾತಾವರಣವನ್ನು ಸೃಷ್ಟಿಸುತ್ತದೆ. 5ನೇ ಮನೆಯಲ್ಲಿರುವ ರಾಹುವು ಕೆಲವೊಮ್ಮೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅನಗತ್ಯ ಆತಂಕವನ್ನು ಉಂಟು ಮಾಡಬಹುದು. ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ಸ್ನೇಹಿತರೆ ಶಾಲಾ ಫಲಿತಾಂಶದಲ್ಲಿ ಉನ್ನತ ಅಂಕಗಳನ್ನು ಗಳಿಸುವುದು ನಿಮಗೆ ಒಂದು ಸಿಹಿ ಸುದ್ದಿ ಬರಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ತುಲಾರಾಶಿಯವರಿಗೆ ರೋಗಗಳ ಮನೆ 6ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸೂಕ್ತವಲ್ಲ. ಹಳೆಯ ಕಾಯಿಲೆಗಳನ್ನು ಗುಣಪಡಿಸಲು ನೀವು ಸರಿಯಾದ ಔಷಧಿಯನ್ನು ಕಂಡುಕೊಳ್ಳಬಹುದಾದರೂ ಅತಿಯಾದ ಉಷ್ಣತೆ, ಹೊಟ್ಟೆಯಲ್ಲಿ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಅಥವಾ ಸ್ನಾಯು ನೋವುಗಳಿಂದ ನೀವು ಬಳಲಬಹುದು. ನರ ವೀಕ್ ಅಂತಾರಲ್ಲ ಸ್ನೇಹಿತರೆ, ಅದು ನಿಮ್ಮನ್ನು ಕಾಡಬಹುದು. ಲಗ್ನಾಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ವೃಷಭದಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಚಲಿಸುವುದು ನಿಮಗೆ ಅಪಾರ ರಕ್ಷಣೆಯನ್ನು ನೀಡುತ್ತದೆ ಮತ್ತು ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಅದ್ಯಾಗೋ 7ನೇ ಮನೆಯಿಂದ ಉಚ್ಚ ಸೂರ್ಯನು ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮ ಕೋಪ ಮತ್ತು ರಕ್ತದೊತ್ತಡ ಹೆಚ್ಚಾಗಬಹುದು. ನಿಯಮಿತವಾಗಿ ನೀರನ್ನು ಕುಡಿಯುವುದು ಮತ್ತು ನಿಮ್ಮ ಕಣ್ಣುಗಳು ಹಾಗೂ ಮೂತ್ರಪಿಂಡಗಳ ಬಗ್ಗೆ ಅತಿಯಾದ ಕಾಳಜಿಯನ್ನು ವಹಿಸುವುದು ಉತ್ತಮ. ಯಾಕಂದರೆ ಅತಿಯಾದ ಉಷ್ಣತೆಯಿಂದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸಿ, ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯದ ಕಡೆ ಗಮನವಿರಲಿ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ತುಲಾರಾಶಿಯ ವಿದ್ಯಾರ್ಥಿಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 5ನೇ ಅಧಿಪತಿಯಾಗಿರುವಂತಹ ವಿದ್ಯಾಧಿಪತಿ ಶನಿಯು 6ನೇ ಮನೆಯಲ್ಲಿ ಇರುವುದರಿಂದ ಮತ್ತು 9ನೇ ಅಧಿಪತಿ ಬುಧನು ನೀಚನಾಗಿರುವುದರಿಂದ ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮ್ಮ ಅಧ್ಯಯನದಲ್ಲಿ ತೀವ್ರ ಪೈಪೋಟಿಯನ್ನು ಎದುರಿಸಬೇಕಾಗುತ್ತದೆ. ಅದ್ಯಾಗೋ 6ನೇ ಮನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಳುವುದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದುವವರು ಶನಿಯ ಕಾರಕತ್ವ ಅಂದರೆ ಗ್ರೂಪ್ಸ್ ಮತ್ತು ಸಿವಿಲ್ ಸರ್ವಿಸ್ನಂತಹ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ. ನೀವು ಸೋಮಾರಿತನವನ್ನು ಬದಿಗೊತ್ತಿ ಸರಿಯಾದ ಯೋಜನೆಯೊಂದಿಗೆ ಅಧ್ಯಯನವನ್ನು ಮಾಡಬೇಕು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಸ್ನೇಹಿತರೆ, ಹುಣ್ಣಿಮೆ ದಿನ ಕೂಡ ಈ ಪರಿಹಾರವನ್ನು ಮಾಡಬಹುದು. ಸಣ್ಣ ಪುಟ್ಟ ಪರಿಹಾರವನ್ನು ತುಲಾರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಮೇ 1ನೇ ತಾರೀಕು ವೈಶಾಖ ಹುಣ್ಣಿಮೆಯ ದಿನ, ಈ ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡಿದರೆ ಸೂಕ್ತ. ಅಥವಾ ನಿಮಗೆ ಬೇಕಾಗಿರುವಂತಹ ದಿನ, ನಿಮಗೆ ಸ್ನೇಹಿತರೆ ಸಮಯ ಇದ್ದಾಗ ಈ ದಿನಗಳಲ್ಲಿ ನೀವು ಕೂಡ ಪರಿಹಾರವನ್ನು ಮಾಡಬಹುದು. ಮೇ ತಿಂಗಳಲ್ಲಿ ಆದಷ್ಟು ಅನುಸರಿಸಿ. ಮೇ ತಿಂಗಳಲ್ಲಿ ಅನುಸರಿಸಬೇಕಾದ ತುಲಾರಾಶಿಯವರ ಪರಿಹಾರ ಬಂದು 7ನೇ ಮನೆಯಲ್ಲಿ ಉಚ್ಚ ಸೂರ್ಯನಿಂದ ಉಂಟಾಗುವ ಅಹಂಕಾರವನ್ನು ಕಡಿಮೆ ಮಾಡಲು ಮತ್ತು 6ನೇ ಮನೆಯಲ್ಲಿರುವ ಗ್ರಹಗಳ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ಪಡೆಯಲು ಈ ಪರಿಹಾರಗಳನ್ನು ಅನುಸರಿಸಿ. ಮೇ 1ನೇ ತಾರೀಕು ಸ್ನೇಹಿತರೆ ವೈಶಾಖ ಹುಣ್ಣಿಮೆಯ ದಿನ ಅಥವಾ ಬುದ್ಧ ಪೂರ್ಣಿಮೆಯ ದಿನ ರಾತ್ರಿ ಸ್ನೇಹಿತರೆ ಅಂದರೆ 10:52ರ ತನಕ ಇರಲಿದೆ ಈ ಹುಣ್ಣಿಮೆ 1ನೇ ತಾರೀಕು. ಸೊ ಅಲ್ಲಿಯವರೆಗೆ ಸ್ನೇಹಿತರೆ ಸೂರ್ಯ ದೇವರಿಗೆ ನೀವು ಯಾವ ರೀತಿ ಅಗ್ರವನ್ನು ನೀಡ್ತೀರಾ ಅದೇ ರೀತಿ ಚಂದ್ರ ದೇವರಿಗೆ ಅಗ್ರವನ್ನು ನೀಡಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ನಿವಾರಣೆಯಾಗಲಿದೆ. ಇನ್ನು ಮಹಾಲಕ್ಷ್ಮಿಯ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನ ಬಲವನ್ನು ಸ್ಥಿರಗೊಳಿಸಲು ಮತ್ತು 8ನೇ ಮನೆಯ ಅಡೆತಡೆಗಳನ್ನು ತಡೆಯಲು ಶುಕ್ರವಾರದಂದು ಕನಕದಾರ ಸ್ತೋತ್ರವನ್ನು ಪಠಿಸಿ ಅಥವಾ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಸೂಕ್ತವನ್ನು ಪಠಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು, ಶ್ರೀ ಸೂಕ್ತವನ್ನು ಹೇಳುವುದರಿಂದನೂ ಕೂಡ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಸೂರ್ಯನ ಪರಿಹಾರ, ನಿಮ್ಮ ವೈವಾಹಿಕ ಜೀವನದಲ್ಲಿ ಅಹಂಕಾರವನ್ನು ಕಡಿಮೆ ಮಾಡಲು ಅಂದರೆ ಈಗೋವನ್ನು ಕಡಿಮೆ ಮಾಡಲು ಈ ತಿಂಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ.
ಇನ್ನು ಹನುಮಾನ್ ಚಾಲಿಸವನ್ನು 6ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವಂತಹ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ತಡರಾತ್ರಿಯಲ್ಲಿ, ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆ ಸಮಯದಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ. ಇದರಿಂದ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಈ ಅಡೆತಡೆಗಳು, ಕಷ್ಟಗಳು, ಸಮಸ್ಯೆಗಳು, ವಿಳಂಬಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸ್ನೇಹಿತರೆ, ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ, ಹಣ್ಣು ಹಂಪಲುಗಳನ್ನು ವಿತರಿಸಿ, ಬಟ್ಟೆ ದಾನ, ಅನ್ನದಾನ ಮಾಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.